ನಮಸ್ಕಾರ ಮೇಡಮ್. ಇನ್ನೋಸೆಂಟ್ ಶಿವು. ಮೇಡಮ್ ಆರಾಮ? ಆರಾಮ್. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ ಇವಾಗ ನಂಬಿದವರಂ ಮನೆ ಒಳಗೆ. ಹೌದಾ? ಓಕೆ, ಆಲ್ ದಿ ಬೆಸ್ಟ್. ಸಿದ್ದಪ್ಪಾಜಿದು. ಸರಿ, ಗುಡ್ ಲಕ್ಸ್. ಬಲಿ ಜೋರಾದ ಚಪ್ಪಾಳೆ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಗುರುಲಿಂಗಯ್ಯ ಜಯ ಮಾಡೋ, ಭೂಲೋಕದ ಗಂಡ ಭೂಲೋಕದ ಗಂಡ ಬೂದಿ ಒಳಗಲ ಕೆಂಡ, ಇಂಡ ಮಾರಿರ ಗಂಡ ಮುಂಗೊಂಡಕ್ಕೆ ಒಡೆಯ, ಮುಂದಲ ಪೂಜೆಗೆ ಕರೆದು ಮಂಟಿದ ಲಿಂಗಯ್ಯ. ಅಪ್ಪ ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ ಓ ಗುರುಲಿಂಗಯ್ಯ ದಯ ಮಾಡೋ, ರಾಜಬೊಪ್ಪನ ಪೂರ ರಾಜಬೊಪ್ಪನಪುರ ಕೇರಳ ಕೊಂಪಣ ದೊಡ್ಡಿ ಕುರುಬೇಗೌಡರ ಮನೆಯ 16 ಅಂಕಣದ ತೊಟ್ಟಿ ಅಟ್ಟೆಯ ಒಳಗೆ ಅರತು ಮಲಗಿರುವಂತ ನನ್ನ ಮಂಟೇರ ಲಿಂಗಯ್ಯ. ಅಪ್ಪ ಇಲ್ಲಿ ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲೆಪ್ಪ ಸಿದ್ದಯ್ಯ ಸ್ವಾಮಿ ಮಡಿಕೇರಿ ತಾಲೂಕು ಅರಳೆಯಂಪಾಪುರ ತಿರುಡೆ ಸಾಲಿ ಗ್ರಾಮ ಎಡತೋರೆ ಚಂದಕಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ಹೊರಗಿರುವ ನನ್ನಪ್ಪ ಗಿಡಗಣರೆ ಚಪ್ಪಾಜಿ ಗಿರಿ ಚೆನ್ನದಮ್ಮ ಗೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ನನ್ನ ಬಪ್ಪನಪುರದ ಬುದ್ಧವರೇ. ಅಪ್ಪ ಇಲ್ಲಿ ಕೂಗುವ ಕೂಗು ನಿಮ್ಮ ಪಾದ ಕರುವ ಸಿದ್ದಯ್ಯ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ಕೊಯಮತ್ತೂರು ಜಿಲ್ಲೆ ಕೊಯಮತ್ತೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಇಡದಾಳು ಬಾಣುಲ್ಸೆ ಕೊತ್ತನೂರು ತೆಳನೂರು ಬಾನೂರು ಸೋಂಡ್ರಳ್ಳಿ ಅಂಕಣಪುರದ ಮಧ್ಯ ಚಿಕ್ಕಯ್ಯನ ದೊಡ್ಡಿ ಅದು ಚಿಕ್ಕಲೂರು ಮಾಸೇತ್ರ ಹೊರಗಿರುವ ನನ್ನಪ್ಪ ಹೊರಗಿರುವ ನನ್ನಪ್ಪ ಗಣ ನಿಲ್ಲಿಸಿದ್ದಪ್ಪಾಜಿ ಮೂಡಲ ಮುತ್ತರಾಯ ನನ್ನ ಮಂಟೇದ ಲಿಂಗಯ್ಯ. ಲಿಂಗ ಲಿಂಗಕ್ಕೆಲ್ಲ ನನ್ನ ಕುರ್ಬನ ಕಟ್ಟೆ ಗಣ ಲಿಂಗೋ ಸಿದ್ದಯ್ಯ ಓಕೆ, ಬಲಿ ಜೋರ್ ಚಪ್ಪಾಳೆ. ಶಿವು, ನಾನು ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕು ಕವರ್ ಮಾಡ್ತೀಯಾ ಅಂತ ಅನ್ಕೊಂಡೆ.
ನಮ್ಮ ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡುವಂತ ಶಿವು ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಓಕೆ, ಮುನಿರಾಜು ಸರ್. ಮಂಟೇಸ್ವಾಮಿ ಅವ್ರ ಕಥೆಯಲ್ಲಿ ಯಾವ ಸಾಲ ಹಾಡಿದ್ರಿ ಈಗ? ಸರ್ ಈಗ ನಮ್ದು ಸಿದ್ದಪ್ಪಾಜಿ ನಮ್ಮ ಗುರುಗಳು ಆಡ್ತಿರ್ರು. ಅಲ್ಲ, ನೀನು ಯಾವ ಸಾಲ ಹಾಡಿದೆ? ಕಲ್ಯಾಣ ಪಟ್ಟಣ ಸಾಲ ಹಾಡ್ದ? ಯಾವ ಸಾಲ ಹಾಡಿದ್ದು? ಇದು ಕಲ್ಯಾಣ ಪಟ್ಟದ್ದು. ಕಲ್ಯಾಣ ಪಟ್ಟ ಸಾಲ ಹಾಡ್ದ? ನೀನು ಮಾತಾಡ್ಬೇಕಾದ್ರೆ ತೊದಲುತ್ತೆ. ಆದರೆ ನೋಡ್ರಿ ಸಿದ್ದಪ್ಪಾಜಿ ಹಾಡು ಇದು ಕಥನ ಗೀತೆ. ಎಲ್ಲ ಜಿಲ್ಲೆಗಳು ಬರಲ್ಲ, ಅಲ್ಲಿ ಆ ಭಾಗದಲ್ಲಿ ಇರುವಂತದ್ದು ಮಾತ್ರ. ಅವ್ರು ಎಲ್ಲೆಲ್ಲಿ ಇದ್ರು ಅದನ್ನ ಹೇಳ್ತಾ ಹೋಗ್ತಾ ಇದ್ರಿ. ಚೆನ್ನಾಗಿತ್ತು ಹಾಡು. ಏನಿಲ್ಲ, ಕಥೆ ಆಡೋಕ್ಕೆ ಶುರು ಮಾಡಿಬಿಟ್ರೆ ನಿಲ್ಸಲ್ಲ ಜನಪದರು. ಅದಕ್ಕೆ ಒಂದು ಪ್ರಾರಂಭ ಮತ್ತು ಮುಕ್ತಾಯ ಅಂತ ಇರುತ್ತೆ. ಹಾಗಾಗಿ ಅದು ಬೇಕು ಇವತ್ತಿನ ಜನರೇಷನ್ಗೆ. ಮಂಟೇಸ್ವಾಮಿ ಕಾವ್ಯ ಹಾಡೋರು ಕಡಿಮೆ ಆಗ್ತಿದ್ದಾರೆ. ಇಡೀ ಕಾವ್ಯವನ್ನ ಹಾಡುವಂಥದ್ದು ಕಲ್ತ್ಕೋ ನೀನು. ಕಲ್ತ್ಕೋ, ಇಡೀ ಕಾವ್ಯ ಹಾಡೋದು ಕಲ್ತ್ಕೋ. ಓಕೆ, ಚೆನ್ನಾಗಿ ಹಾಡಿದೆ. ಆ ಮೇಲೆಲ್ಲ ನೀನು ನೋಡಿದ್ರೆ ಇಷ್ಟು ಸಣ್ಣ ಕಾಣ್ತೀಯ, ಆ ಮೇಲ್ ಧ್ವನಿ ಆಡ್ತೀಯ ಅಂತ ಅನ್ಕೊಂಡೆ. ಆದ್ರೂ ನೀನು ಗಾರುಡಿಕಾರರ ಗಂಡ, ಗಾರುಡಿಕಾರರ ಗಂಡ. ಅವನು ಗೊತ್ತು, ಅವನಿಗೆ ಹಿಮ್ಮೇಳ ಮುಮ್ಮೇಳ ಎಲ್ಲ ಗೊತ್ತಿದೆ. ಯಾರಿಗೆ ಯಾವಾಗ ಕೊಡಬೇಕು, ಮುಮ್ಮೇಳ ಹಿಮ್ಮೇಳ ಅಲ್ವಾ? ಆದರೆ ನಾನು ನಿಜವಾಗ್ಲೂ ಒಬ್ಬ ಜನಪದ ಗಾಯಕನಾಗಿ ನಿನಗೆ ನಾನು ಪ್ರಶಂಸೆ ಮಾಡೋದೇನೆಂದರೆ, ಕಾವ್ಯಗಳನ್ನು ಹಾಡೋರು ಕಡಿಮೆ ಇದ್ದಾರೆ. ಕಾವ್ಯಗಳನ್ನು ಕಲ್ತ್ಕೊಪ್ಪ. ಧನ್ಯವಾದಗಳು. ಅರ್ಚನಾ ಮ್ಯಾಮ್, ಇದು ಇನ್ನೂ ಇಬ್ಬರು ಜಡ್ಜಸ್ ಇದ್ದಾರೆ. ಏನು ಹೋಗ್ಬೇಕೇನೋ? ಇಲ್ಲ ಮೇಡಮ್, ಪೂರ್ತಿ ಹಾಡು, ಇನ್ನೊಂದ್ಸಲ ಹಾಡು. ಪಾಪ, ಎಷ್ಟು ಮುಗ್ಧನಪ್ಪ ನೀನು. ನೀನು ಹಾಡುವಾಗಲೂ ಅಷ್ಟೇ ಆ ಮುಗ್ಧತೆ ಕಾಣುತ್ತೆ. ಚೋಟ್ ಮೆಣಸಿನ್ಕಾಯಿ ಅಂತ ಹೆಸರಿಡ್ಬೇಕು ಇವನಿಗೆ. ಒಳ್ಳೆ ಮೆಣಸಿನ್ಕಾಯಿ ಥರ ಇದೆಯಲ್ಲೋ. ಅಲ್ಲಿ 25 ಗ್ರಾಮ್ ಕಮ್ಮಿ ಆಯ್ತಲ್ಲ, ಒಂದು 25 ಗ್ರಾಮ್ ಎವ್ರಿ ಅವರ್, ಪ್ರತಿ ಗಂಟೆಗೂ ಒಂದು 25 ಗ್ರಾಮ್ ಸೇರಿಸ್ಕೊಳ್ಳೋ ಆಯ್ತಾ. ಬಟ್ ಇವನು ನೋಡಿದ್ರೆ ಉಸಿರೇ ಬರಲ್ವೇನೋ ಅಂತ ಅನ್ಸುತ್ತೆ. ಆದರೆ ಎಷ್ಟು ಸ್ಟ್ರಾಂಗ್ ಆಗಿ ಹಾಡ್ದಿಯಪ್ಪ ನೀನು. ಹೈ ಪಿಚ್ ಎಲ್ಲ ಸಸ್ಟೈನ್ ಮಾಡೋದು. ಮಡಿಕೇರಿ ತಾಲೂಕು ತುಂಬ ಚೆನ್ನಾಗಿತ್ತು. ನೀನು ಶ್ರುತಿ, ತಾಳ, ಭಾವ 3 ಕಡೆನೂ ಗಮನ ಕೊಡಬೇಕು ಆಯಿತಾ. ಶ್ರುತಿ ಎಲ್ಲೆಲ್ಲೋ ಶಾರ್ಪ್ ಆಗ್ತಿತ್ತು, ಫ್ಲ್ಯಾಟ್ ಆಗ್ತಿತ್ತು. ತಾಳನೂ ಏನೋ ಒಂದು ಅಂದಾಜಲ್ಲಿ ತಗೋತಾ ಇದ್ದೆ. ಆಮೇಲೆ ಈಗ ಸರ್ ಹಾಡು ತೋರಿಸಿದ್ರಲ್ವ, ಅದರಲ್ಲಿ ಒಂದು ಭಾವನೆ ಇತ್ತಲ್ವಾ. ನೀ ಸುಮ್ಮನೆ ನಿಂತ್ಕೊಂಡು ರೋಬೋಟ್ ಥರ ಹಾಡೋದು ಬೇರೆ, ಅದರಲ್ಲಿ ಭಾವನೆ, ಜೀವ ತುಂಬಿ ಹಾಡಬೇಕಲ್ವಾ. ಸೊ ಆ ಭಕ್ತಿಯ ಜೀವವನ್ನು ತುಂಬಿ ಹಾಡಬೇಕು. ಓಕೆನಾ? ಒಳ್ಳೇದಾಗ್ಲಪ್ಪ. ಥ್ಯಾಂಕ್ಸ್ ಮೇಡಮ್. ವೇಮ್ಗಲ್ ಸರ್. ಶಿವು, ಈಗಾಗಲೇ ಎಲ್ಲ ಸೂಕ್ಷ್ಮತೆಗಳನ್ನು ಮುನಿರಾಜ್ ಅವರು, ಮೇಡಮ್ ಅವರು ಹೇಳಿದ್ದಾರೆ. ಈ ಹೆಚ್ಚಿಗೆ ನಾನು ಹೇಳೋಷ್ಟಿಲ್ಲ. ಬಟ್ ಒಂದಂತೂ ಸತ್ಯ, ನಿಮ್ಮ ಏನು ಒಂದು ವಾಯ್ಸ್ ಕಲ್ಚರ್ ನೀವು ಸ್ವಲ್ಪ ಪ್ರಾರಂಭ ಮಾಡಿದರೆ ನಿಮ್ಮ ಗಂಟ್ಲಲ್ಲಿರ್ತಕ್ಕಂಥ ಒಂದು ಇದು ಕೂಡ ದೂರ ಆಗುತ್ತೆ. ಮುಂದೆ ಒಳ್ಳೆ ಗಾಯಕ ನೀನು ಖಂಡಿತ ಆಗ್ತೀಯ, ಅಷ್ಟಂತೂ ಹೇಳ್ತೇನೆ. ಶಿವು, ಯಾಕೋ ಇಲ್ಲಿ ಹೋಗ್ತಾ ಇದೀವಿ, ನಾವೇ ಇಲ್ಲಿದ್ದೀವಿ. ಏನು ಇಷ್ಟಪಟ್ಟು ತಿನ್ನೋದು ನೀವು ಜಾಸ್ತಿ? ಮೇಡಮ್ ನಾವು ಮೆಣಸಿನ್ಕಾಯಿ ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿ, ರಾಗಿ ಮುದ್ದೆನಾ? ವೆರಿ ಗುಡ್. ಓಕೆ, ಫುಲ್ ಎನರ್ಜಿ. ಫೇಮಸ್ ನಿಮ್ಮ ಸೈಡ್ ಎಲ್ಲ ಅದೇ ಫೇಮಸ್ಸಾ? ಚಾಮರಾಜನಗರ ಸೈಡ್ ಎಲ್ಲ ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊಡು ಹೋಗ್ಲಿ ಕೊಡು.